ಹಾಯ್ ಹಲೋ ನಮಸ್ಕಾರ. ಇಡೀ ಕರ್ನಾಟಕ ಜನತೆಯವರಿಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬಂದಿದ್ದಾವೆ, ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. ಒಂದು 10 ನಿಮಿಷ ಏನು ಮಾಡಿ ಅಂದರೆ ಸಂಪೂರ್ಣವಾಗಿ ವಿಡಿಯೋನ ನೋಡಿ, ಸೊ ದಟ್ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಕಾಲ್ಫಾರ್ಮ್ ಆಗಿದೆ. ಓಕೆ, ಸೊ ಇನ್ನೊಂದೇನಪ್ಪ ಅಂದರೆ ವಿದ್ಯಾರ್ಥಿಗಳು ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸೋದಿಲ್ಲ. ಓಕೆ, ರಾಂಗ್ ಫಾರ್ಮ್ಯಾಟಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಕೆಲವರು ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ಸನ್ನು ಓದೋದಿಲ್ಲ. ಆಮೇಲೆ ಏನಪ್ಪ ಅಂದರೆ ಕರೆಕ್ಟಾಗಿ ಒಂದೇನಪ್ಪ ಅಂದರೆ ಫಾಲೋಅಪ್ ಮಾಡಲ್ಲ ಅಪ್ಲಿಕೇಶನ್ ಜೊತೆ. ಆಮೇಲೆ ಮೂರನೇದು ಬಂದುಬಿಟ್ಟು ಎಕ್ಸಾಮಿನೇಷನ್ ಕರೆಕ್ಟಾಗಿ ಪ್ರಿಪ್ರೇಷನ್ ಮಾಡ್ಕೊಳೋದಿಲ್ಲ. ಆಮೇಲೆ ಅದೇ ರೀತಿಯಾಗಿ ಎಲ್ಲಾದರೂ ಒಂದು ಎಡವಟ್ ಮಾಡಿಕೊಂಡು ಅರ್ಜಿ ಹಾಕಿದ್ದು ಕೂಡ ವೇಸ್ಟ್ ಮಾಡ್ಕೋತಾರೆ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ವಿದ್ಯಾರ್ಥಿಗಳೇ, ನಾವು ನಿಮ್ಮ ಜೊತೆ ಇದ್ದೇವೆ. ಓಕೆ, ಸೊ ನಿಮಗೆ ಅಪ್ಲಿಕೇಶನ್ ಹಾಕೋದರ ಮೂಲಕ ಸೊ ಎಕ್ಸಾಮಿನೇಷನ್ ಬರೆದು ನೀವು ಯಾವಾಗ ಬರೀತೀರಾ, ಹೆಂಗೆ ಪ್ರಿಪೇರ್ ಆಗಬೇಕು, ಅದೇ ರೀತಿಯಾಗಿ ನಿಮಗೆ ಫೈನಲ್ ಆಗಿರುವಂಥ ಜಾಬ್ ಸೆಟಲ್ಮೆಂಟ್. ಓಕೆ, ಸೊ ನಿಮ್ಗೆ ಆಫರ್ ಲೆಟರ್ ಬರುತ್ತಲ್ವ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಮುಖಾಂತರ, ಈ ಮುಖಾಂತರ ಅಂಟಿಲ್ ಅನ್ಲೆಸ್ ಯು ಗೆಟ್ ಒಂದು ಗೌರ್ಮೆಂಟ್ ಜಾಬ್ ಆಫರ್ ಲೆಟರ್ ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ. ಓಕೆ, ಸೊ ನಿಮ್ಗೆ ಏನೇ ಸಂದೇಹಗಳಿದ್ದರೆ ನಮ್ಮ ಒಂದು ವಾಟ್ಸಪ್ ನಂಬರ್ ಇದೆ, ಅದಕ್ಕೆ ಹಾಯ್ ಅಂತ ಕಳಿಸಿ. ವಾಟ್ಸಪ್ ನಂಬರ್ ಬಂದುಬಿಟ್ಟು 7892575079. ಓಕೆ, ಸೊ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಭಾಳಷ್ಟು ವಿದ್ಯಾರ್ಥಿಗಳು ನಮಗೆ ಒಂದು ಜಾಬ್ ಅಪ್ಲೈ ಮಾಡಲಿಕ್ಕೆ ವೇಕೆನ್ಸಿಗಳು ಕಡಿಮೆ ಇರುತ್ತೆ ಸರ್, ನಾನು ಹೆಂಗೆ ಮಾಡಲಿ ಅಥವಾ ಭಾಳಷ್ಟು ವೇರಿಯಸ್ ಟೈಪ್ ಆಫ್ ಡೌಟ್ಸ್ ಇರುತ್ತೆ. ಸೊ ತಪ್ಪದೆ ನಮಗೆ ಒಂದು ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ನಾವು ನಿಮಗೆಲ್ಲ ಕೂಡ ಮಾಹಿತಿಯನ್ನು ಶೇರ್ ಮಾಡ್ತೀವಿ. ಓಕೆ, ಸೊ ಇವಾಗ ಪ್ರೆಸೆಂಟ್ ಇರುವಂಥ ಜಾಬ್ ಯಾವ್ಯಾವ ಇದ್ದಾವೆ, ಸೊ ಸಂಪೂರ್ಣವಾಗಿ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಮತ್ತು ನಾವೇ ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಸೊ ಎಂಡ್ ಟು ಎಂಡ್ ನೀವು ಇದನ್ನು ಪೂರ್ತಿ ನೋಡಿಕೊಂಡು ಸರ್ ನಮಗೆ ಈ ಒಂದು ಪರ್ಟಿಕ್ಯುಲರ್ ಜಾಬಿಗೆ ಅರ್ಜಿ ಹಾಕಿ ಕೊಡಿ ಸರ್, ನಮ್ಮದು ಏಜು ಕ್ವಾಲಿಫಿಕೇಷನ್ ಎಲ್ಲ ಕೂಡ ಮ್ಯಾಚ್ ಆಗುತ್ತೆ ಅಂತ ಹೇಳಿದರೆ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಏಜು ಜಾಸ್ತಿ ಆಗಿರುತ್ತೆ, ಅಂಥವ್ರು ಕೂಡ ಈ ವಿಡಿಯೋದಲ್ಲಿ ಒಂದು ಒಳ್ಳೆಯ ಒಂದು ಜಾಬ್ ಇದೆ ಅಂತ ಹೇಳ್ಬೋದು. ಆಯಿತಾ, ಮೊದಲನೇ ಜಾಬ್ ಬಂದುಬಿಟ್ಟು ವಿದ್ಯಾರ್ಥಿಗಳೇ ಸಿಟಿ ಸಿವಿಲ್ ಕೋರ್ಟ್. ಸೊ ಬೆಂಗಳೂರಲ್ಲಿ ಏನಪ್ಪ ಅಂದರೆ ಡ್ರೈವರ್ ಅದೇ ರೀತಿಯಾಗಿ ಪ್ಯೂನ್ ಹುದ್ದೆ ಕರೆದಿದ್ದಾರೆ. ಓಕೆ, ಭಾಳ ಜನ ಥಿಂಕ್ ಮಾಡ್ತಾರೆ ಸರ್ ನಮಗೆ ಲೋ ಲೆವೆಲ್ ಇರುವಂಥ ಜಾಬ್ ಬೇಡ, ಪ್ಯೂನು ಅಂತ ಬೇಡ ಸರ್, ಸ್ವಲ್ಪ ಅಡ್ಮಿನಿಸ್ಟ್ರೇಟಿವ್ ಇರುವಂಥ ಜಾಬ್ ಹೇಳ್ಕೊಡಿ ಅಂತ ಭಾಳ ಜನ ಕೇಳ್ತೀರಾ. ಸೊ ಅಂಥವು ಕೂಡ ಇದ್ದಾವೆ, ವೇಟ್ ಮಾಡಿ ಒನ್ ಬೈ ಒನ್ ಎಲ್ಲ ಕೂಡ ಇನ್ಫಾರ್ಮೇಷನ್ ಮಾಡ್ತಾ ನಿಮಗೆ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ಒಂದು ಜಾಬ್ ನಿಮಗೆ ಇಷ್ಟ ಆಗಿಲ್ಲ ಅಂತ ಪರವಾಗಿಲ್ಲ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಬೋದು. ಸೊ ವಿದ್ಯಾರ್ಥಿಗಳ ಇಲ್ಲಿ ನೋಡ್ತಾ ಇದ್ದೀರಾ ಸಿವಿಲ್ ಏನಪ್ಪ ಅಂದರೆ ಕೋರ್ಟ್ ಮುಖಾಂತರ. ಇಲ್ಲಿ ವಿದ್ಯಾರ್ಥಿಗಳ ಏನಪ್ಪ ಅಂದರೆ ಒಂದು ವೇಕೆನ್ಸಿ ಬಂದುಬಿಟ್ಟು ಟೋಟಲ್ ನಿಮಗೆ GM ಅಲ್ಲಿ 1 ಇದೆ, ಆಮೇಲೆ ಸ್ವಲ್ಪ ಇಲ್ಲಿ ಭಾಳಷ್ಟು ಕಡಿಮೆ ಇದೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ ಫ್ರೆಶ್ ವೇಕೆನ್ಸಿ 81 ವೇಕೆನ್ಸಿಗಳು ಇದ್ದಾವೆ, ಇದಕ್ಕೆ ಅರ್ಜಿ ಸಲ್ಲಿಸಬಹುದು. ಓಕೆ, ಇದು ಬಂದ್ಬಿಟ್ಟು ವಿದ್ಯಾರ್ಥಿಗಳೇ ಇದು ಬರೀ ಡ್ರೈವರ್ ಹುದ್ದೆ ಆಗಿರುತ್ತೆ, ಆಮೇಲೆ ಇದು ಬಂದ್ಬಿಟ್ಟು ಪ್ಯೂನ್ ಹುದ್ದೆ ಆಗಿರುತ್ತೆ. ಓಕೆ, ಇಲ್ಲಿ ಏನಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲ್ ಏನಾಗುತ್ತೆ 371J ರಿಸರ್ವೇಷನ್ ಇದೆ. ಓಕೆ, ಅಂದರೆ ಹೈದರಾಬಾದ್, ಕರ್ನಾಟಕ, ರಾಯಚೂರು, ಆಮೇಲೆ ಗುಲ್ಬರ್ಗ ಇಂಥವ್ರಿಗೆ ಏನಪ್ಪ ಅಂದರೆ 371J ರಿಸರ್ವೇಷನ್ ಕೊಡ್ತಾರೆ. ಅಂಥವರು ಕೂಡ ಸ್ಪೆಷಲ್ ಆಗಿ ಸಪ್ರೇಟಾಗಿ ನಿಮಗೆ ಒಂದು ಜಾಬ್ ಕರೆದಿದ್ದಾರೆ. ಫಾರ್ ಎಕ್ಸಾಂಪಲ್ ಸ್ಟೀನೋಗ್ರಾಫರ್ ಹುದ್ದೆ. ಓಕೆ, ಇಷ್ಟು ಟೋಟಲ್ 4 ಹುದ್ದೆಗಳು ಇದ್ದಾವೆ. ಆಮೇಲೆ ಫಾರ್ ಎಕ್ಸಾಂಪಲ್ ನಿಮಗೆ ಟೈಪಿಸ್ಟ್ ಆಗಿದ್ರೆ ಎಷ್ಟು ವೇಕೆನ್ಸಿ ಇದೆ, ಬರೀ ಒಂದೇ ಇದೆ. ಆಯಿತಾ, ಅದೇ ರೀತಿ ಡ್ರೈವರು, ಆಮೇಲೆ ಪ್ರೊಸೆಸ್ ಸರ್ವರು, ಪ್ಯೂನ್ ಪೋಸ್ಟು, ಈ ರೀತಿ ನಿಮಗೆ ಒಂದು ಸಪ್ರೇಟ್ ಮೀಸಲಾತಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಸರ್ ನಮ್ಮ ಡಿಸ್ಟಿಕ್ಕೇ ಬೇರೆ ಸರ್, ಬೆಂಗಳೂರು ಈ ಥರ ಅಥವಾ ಅದು ಹುಬ್ಬಳ್ಳಿ ಧಾರವಾಡ ಅಥವಾ ಬೇರೆ ಯಾವುದೋ ದಾವಣಗೆರೆ ಅಂಥವ್ರು ಏನಪ್ಪ ಅಂದರೆ ಈ ಒಂದು ಜಾಬಿಗೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಟೋಟಲ್ 81 ಪೋಸ್ಟ್ಗಳು ಲಭ್ಯವಿದ್ದಾವೆ, ತಪ್ಪದೆ ಇದಕ್ಕೆ ಅರ್ಜಿ ಹಾಕಿ. ಓಕೆ, ಇದಕ್ಕೇನಪ್ಪ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಆಫ್ ಆನ್ಲೈನ್ ಅಪ್ಲಿಕೇಶನ್ 1st ಆಫ್ ಜುಲೈ ಚಾಲು ಆಗುತ್ತೆ. ಸೊ 1st ಆಫ್ ಜುಲೈ ಆದ ನಂತರ ನನಗೆ ಕಾಂಟ್ಯಾಕ್ಟ್ ಮಾಡಿ ನಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಫೀಸ್ ಕೂಡ ಕೊಟ್ಟಿದ್ದಾರೆ, 150 ಫಾರ್ 2A 2B ಅಂಥವ್ರಿಗೆ, 300 ಫಾರ್ GM. ಓಕೆ, ಸೊ SC ST ಆಗಿದ್ದರೆ ನಮಗೆ ಫೀಸೇ ಇಲ್ಲ. ಓಕೆ, ಅದಕ್ಕೆ ಭಾಳಷ್ಟು ವಿದ್ಯಾರ್ಥಿಗಳು ಏನು ಅಂತೀರಾ ಅಂದರೆ ಸರ್ SC ST ಇದ್ದೀವಿ ಸರ್, ನಮಗೆ ಯಾವುದೂ ಗೌರ್ಮೆಂಟ್ ಜಾಬ್ ಆಗ್ತಾನೆ ಇಲ್ಲ ಅಂತ. ಸೊ SC ST ಇದ್ದವ್ರಿಗೆ ಫೀಸ್ ಕಡಿಮೆ ಇರುತ್ತೆ, ಕೆಲವೊಮ್ಮೆ ಫೀಸ್ ನಿಲ್ ಅಂತಲೇ ಇರುತ್ತೆ. ಆದಷ್ಟು ಅದಕ್ಕೆ ತಪ್ಪದೆ ಎಲ್ಲ ಕೂಡ ಜಾಬ್ ಹಾಕ್ತಾ ಇರಿ, ಒಂದಲ್ಲ ಒಂದು ಜಾಬ್ ನಿಮ್ಮದು ಆಗೇ ಆಗುತ್ತೆ. ಮಿನಿಮಮ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು SSLC ಪಾಸ್ ಮಾಡಿದ್ರೆ ಸಾಕು, 100% ಇವೆಲ್ಲ ಜಾಬಿಗೆ ನೀವು ಅರ್ಜಿ ಹಾಕ್ಬೋದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಏಜ್ ಲಿಮಿಟ್ ಬಗ್ಗೆ ಕೇಳ್ತಾ ಇರ್ತೀರಾ. ನಿಮ್ಮದು ಫಾರ್ ಎಕ್ಸಾಂಪಲ್ ಮಿನಿಮಮ್ ಏಜು 18 ಏಜ್ ಆಗಿರಲೇಬೇಕು. ಆಮೇಲೆ ಮ್ಯಾಕ್ಸಿಮಮ್ ಏಜ್ ಬಂದುಬಿಟ್ಟು ಜನರಲ್ ಮೆರಿಟ್ ಆಗಿದ್ದರೆ 40 ಇಯರ್ಸು, 2A 2B ಅಥವಾ 3A 3B ಆಗಿದ್ದರೆ 43 ಇಯರ್ಸ್ ಆಗಿರಬೇಕು. ಆಮೇಲೆ SC ST ನೀವು ಆಗಿದ್ದರೆ 45 ಇಯರ್ಸ್ ಆದರೂ ಕೂಡ ಪರವಾಗಿಲ್ಲ, ಅರ್ಜಿಯನ್ನು ಸಲ್ಲಿಸ್ಬೋದು. ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರು ಕೂಡ ಅದಕ್ಕೂ ಕೂಡ ಸ್ಪೆಷಲ್ ರಿಸರ್ವೇಷನ್ ಇದ್ದೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಮೂವಿಂಗ್ ಆನ್ ಟು ಡಿಗ್ರಿ ಕ್ವಾಲಿಫಿಕೇಷನ್ ಮೇಲೆ ಇನ್ನೂ ಕೂಡ 10th 12th ಮೇಲೆ ಇನ್ನೂ ಕೂಡ ಮುಂದಿನ ವಿಡಿಯೋದಲ್ಲಿ ಇದ್ದಾವೆ, ಅಂದಮೇಲೆ ಮುಂದಿನ ಬರುವಂಥ PDF ಅಲ್ಲಿ ಇದ್ದಾವೆ. ಬಟ್ ಒನ್ ಬೈ ಒನ್ ಸಪ್ರೇಟಾಗಿ ಹೋಗೋಣ. ಅದಕ್ಕೆ ಹೇಳಿದೆ ಫಸ್ಟಲ್ಲೇ ಸ್ವಲ್ಪ ಒಂದು 5 ನಿಮಿಷ ಸಪ್ರೇಟಾಗಿ ವಿಡಿಯೋ ಸಂಪೂರ್ಣವಾಗಿ ನೋಡಿ, ನಿಮಗೆ ಭಾಳಷ್ಟು ಗೊತ್ತಾಗುತ್ತೆ. ಸೊ ವಿದ್ಯಾರ್ಥಿಗಳೇ PO, ಸೊ ಪ್ರೊಬೇಷನರಿ ಆಫೀಸರ್ ಅಂತ ಯಾರು ಡಿಗ್ರಿ ಮಾಡಿದಿರಲ್ಲ ಅಂಥವ್ರಿಗೆ ಈ ಒಂದು ಜಾಬ್ ಸೂಟೇಬಲ್ ಆಗುತ್ತೆ. ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 1500 ಹುದ್ದೆಗಳು ಕರೆದಿದ್ದಾರೆ. ಓಕೆ, SC ಆಗಿದ್ದರೆ 216 ಇದ್ದಾವೆ, ಆಮೇಲೆ ST ಆಗಿದ್ದರೆ 108 ಹುದ್ದೆ, OBC 390, ಆಮೇಲೆ ಅನ್ರಿಸರ್ವ್ ಜನರಲ್ ವಿದ್ಯಾರ್ಥಿಗಳಿಗೆ ಸುಮಾರು 600 ಪೋಸ್ಟ್ಗಳು ಲಭ್ಯವಿದ್ದಾವೆ. ಓಕೆ, ಸೊ ಬರೀ ಡಿಗ್ರಿ ಮಾಡಿದರೆ ಸಾಕು, ಅರ್ಜಿಯನ್ನು ಸಲ್ಲಿಸ್ಬೋದು. ಲಾಸ್ಟ್ ಡೇಟು 8ನೇ ತಾರೀಕು ಜುಲೈ ಇದೆ. ಓಕೆ, ಸಾಕಷ್ಟು ಏನಪ್ಪ ಅಂದರೆ ಇವತ್ತಿನ ಏನಪ್ಪ ಅಂದರೆ ಜಾಬ್ಗಳು ಇವಾಗ ಪ್ರೆಸೆಂಟ್ ಇರುವಂಥ
ಜಾಬ್ಗಳು ಡೇಟು ಆದಷ್ಟು ಬೇಗನೆ ಎಂಡ್ ಆಗುತ್ತೆ. ಅದಕ್ಕೆ ತಪ್ಪದೆ ನನಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ಓಕೆ, ನೆಕ್ಸ್ಟು ಇದ್ರದ್ದು ಏನಪ್ಪ ಅಂದರೆ ಜಾಬು ಒಂದು ಎಕ್ಸಾಮಿನೇಷನ್ ಸೆಂಟರು ಬೆಳಗಾವಿ, ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ ಈ ರೀತಿ ಇದೆ. ಆಯಿತಾ. ಸೊ ಇದಕ್ಕೆ ಎಲ್ಲರೂ ಕೂಡ ಅರ್ಜಿ ಹಾಕ್ಕೊಡ್ತೀವಿ, ಅರ್ಜಿಯನ್ನು ಸಲ್ಲಿಸಿ. ಸೊ ಇಲ್ಲಿ ಫೀಸ್ ಬಗ್ಗೆ ಮಾಡೋದಾದರೆ ಅಪ್ಲಿಕೇಶನ್ ಫೀಸು $750 ಇರುತ್ತೆ OBC ಅನ್ರಿಸರ್ವ್ ವಿದ್ಯಾರ್ಥಿಗಳಿಗೆ. SC ST ಆಗಿದ್ದರೆ ನಿಲ್ ಅಂತ ಇದೆ. ಓಕೆ, ಅದಕ್ಕೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಏನಪ್ಪ ಅಂದರೆ ಒಕ್ಕೂಟ ನಿಯಮಿತ ಮುಖಾಂತರ ಎಲ್ಲಿ ಯಾರು ವಿದ್ಯಾರ್ಥಿಗಳು ಶಿವಮೊಗ್ಗದಲ್ಲಿ ಸರ್ ನಾನು ಜಾಬ್ ಮಾಡ್ಬೇಕಂತ ಆಸೆ ಇದೆ ಸರ್, ನಾನು ಡಿಗ್ರಿ ಮಾಡಿದ್ದೇನೆ ಸರ್ ಅಥವಾ ಬರೀ 10th ಮಾಡಿದ್ದೇನೆ ಸರ್, ನನಗೆ ಅರ್ಜಿ ಹಾಕಿಕೊಡಿ ಅಂದರೆ ಇದಕ್ಕೆ ಅರ್ಜಿ ಹಾಕಿ ಕೊಡ್ಬೋದು. ಓಕೆ, 10th ಬಗ್ಗೆ ಮಾತನಾಡಿದ್ರೆ ಸ್ವಲ್ಪ ಬೇರೆ ಸರ್ಟಿಫಿಕೇಟ್ಗಳನ್ನ ಕೇಳಿದ್ದಾರೆ. ಆ ಸರ್ಟಿಫಿಕೇಟ್ ಇತ್ತಪ್ಪ ಅಂದರೆ ನೀವು ಸಲ್ಲಿಸ್ಬೋದು. ಓಕೆ ಸರ್, ನನಗೆ ಪೂರ್ತಿ PDF ನಮಗೆ ಕಳಿಸಿ, ನಾನು ನಿಮ್ಮದನ್ನು ಓದ್ತೀನಿ, ನಾನು ಓದ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ ಅಂದರೆ PDF ಶೇರ್ ಮಾಡ್ತೀವಿ. ನನಗೆ ವಾಟ್ಸಪ್ಗೆ ಹಾಯ್ ಅಂತ ಕಳಿಸಿ. ವಾಟ್ಸಪ್ ನಂಬರ್ ಬಂದುಬಿಟ್ಟು 7892575079. ಆಯಿತಾ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕು ಹೊಸಪೇಟೆ ಬೆಳ್ಳಾರಿಯಲ್ಲಿ ಇದು ಲಾಸ್ಟ್ ಡೇಟ್ 30ನೇ ತಾರೀಕಿದೆ. ಇನ್ನೊಂದು ಬರೀ ಒನ್ ಆರ್ 2 ಡೇಸ್ ಅಷ್ಟೇ ಇದೆ. ಅದಕ್ಕೆ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಯಾಕಂದರೆ ಏನಪ್ಪ ಅಂದರೆ ಒಂದು ಒಳ್ಳೆಯ ಆಪರ್ಚುನಿಟಿ ಇದೆ. ಸೊ ಒಳ್ಳೆ ಪೇ ಸ್ಕೇಲ್ ಕೂಡ ಇದೆ. ಓಕೆ, ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಟೈಮ್ ಕರೆದಿದ್ರು, ಬಟ್ ಅದೇನೋ ರೀನೋಟಿಫಿಕೇಷನ್ ಮಾಡಿದ್ರು. ಇವಾಗ ಮತ್ತೊಮ್ಮೆ ಇದು ಲಾಸ್ಟ್ ಚಾನ್ಸು. ಇವಾಗ ಏನು ಫೈನಲ್ ಆಗಿ ಎಕ್ಸಾಮಿನೇಷನ್, ಇವಾಗ ಏನು ಅಪ್ಲಿಕೇಶನ್ ಆಗ್ತಿರಲ್ವ, ಎಕ್ಸಾಮಿನೇಷನ್ ಆಗುತ್ತೆ, ಕಾಲ್ ಫಾರ್ಮ್ ಫೈನಲ್ ಆಗಿ ಆಫರ್ ಲೆಟರ್ ಬಂದೇ ಬಿಡುತ್ತೆ. ಓಕೆ, ಸೊ ತಪ್ಪದೇ ಇದು ಒಳ್ಳೆ ಆಪರ್ಚುನಿಟಿ ಇದೆ. ಎಲ್ಲರೂ ಕೂಡ ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ. ಬರೀ 10th ಮೇಲೆ ಕೂಡ ಇದೆ, ಆಮೇಲೆ 12th ಮೇಲೆ ಕೂಡ ಇದೆ, ಆಮೇಲೆ ಡಿಗ್ರಿ ಮೇಲೆ ಕೂಡ ಇದೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದ್ವಿತೀಯ ದರ್ಜೆ ಸಹಾಯಕರು. ಬರೀ ನೀವೇನಪ್ಪ ಅಂದರೆ ಪದವಿ, ಓಕೆ, PUC ಮಾಡಿದರೆ ಸಾಕು, ಅಷ್ಟೇ ಸಾಕು. ವಾಹನ ಚಾಲಕರು SSLC, ಆಮೇಲೆ ಕಿರಿಯ ಸೇವಕರು ಬರೀ SSLC ಆಗಿದ್ರೆ ಸಾಕು, ಮತ್ತೇನು ಬೇಡ. ಆಮೇಲೆ FD ಅಂತಂದರೆ ನೀವು ಡಿಗ್ರಿ ಮಾಡಿರಲೇಬೇಕು. ಓಕೆ, ಸೊ ಇದು ಫೀಸ್ ಏನಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, $1000 ಇರುತ್ತೆ 2A 2B 3A 3Bದವ್ರಿಗೆ. ಆಮೇಲೆ SC ST ಆಗಿದ್ದರೆ ಪ್ರವರ್ಗ 1 ವಿದ್ಯಾರ್ಥಿಗಳಾಗಿದ್ದರೆ $500 ಕೊಟ್ಟಿದ್ದಾರೆ. ಓಕೆ, ಲಾಸ್ಟ್ ಡೇಟು ವಿದ್ಯಾರ್ಥಿಗಳಿಗೆ 30ನೇ ತಾರೀಕು ಜೂನ್ ಇದೆ. ಓಕೆ, ಇನ್ನೊಂದು 2 ದಿನ ಇದೆ. ತಪ್ಪದು ಇದಕ್ಕೆ ಅರ್ಜಿ ಹಾಕಿ. ಇಲ್ಲಪ್ಪ ಅಂದರೆ ಸರ್ ನೀವೇ ಅರ್ಜಿ ಹಾಕಿಕೊಡಿ ಅಂತ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ, ಕರ್ನಾಟಕ ಸರ್ಕಾರ ಮುಖಾಂತರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ CAR ಅಂದರೆ ಸಿಟಿ ಲೆವೆಲ್ ನೀವು ಆರ್ಮ್ಡ್ ಫೋರ್ಸಲ್ಲಿ ಕಾನ್ಸ್ಟೇಬಲ್ ಹುದ್ದೆ ಕರೆದಿದ್ದಾರೆ. ಆಮೇಲೆ DAR ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೂಡ ಕರೆದಿದ್ದಾರೆ. ಓಕೆ, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಲಾಸ್ಟ್ ಡೇಟ್ ಇದರದ್ದು ಆಲ್ಮೋಸ್ಟ್ ನಿಮಗೆ 22ನೇ ತಾರೀಕು ಜುಲೈವರೆಗೂ ಕೂಡ ಇದೆ. ಓಕೆ, ನಿಮ್ಮದು ಹೈಟು ಬಾಯ್ಸ್ ಆಗಿದ್ದರೆ 168 ಸೆಂಟಿಮೀಟರ್ ಆಗಿರಬೇಕು, ಗರ್ಲ್ಸ್ ಆಗಿದ್ದರೆ 157 ಸೆಂಟಿಮೀಟರ್ ಆಗಿರಬೇಕು. ಬರೀ ಎಜುಕೇಷನ್ ಕ್ವಾಲಿಫಿಕೇಷನ್ ಬರೀ PUC ಪಾಸ್ ಮಾಡಿದರೆ ಸಾಕ್ರಿ. ಆಯಿತಾ. ಸೊ ಇದಕ್ಕೆ ಸ್ವಲ್ಪ ಏನಪ್ಪ ಅಂದರೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ನೋಡಿ. ಪರಿಶಿಷ್ಟ ಪಂಗಡ ಆಗಿರ್ಬೋದು, SC ST ಆಗಿದ್ದರೆ 35 ಇಯರ್ಸು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಸಾಮಾನ್ಯ ಆಗಿದ್ದರೆ 33. ಆಮೇಲೆ ಏನಾದರೂ ಅರಣ್ಯ ಪ್ರದೇಶದಲ್ಲಿ ನೀವೇನಾದರೂ ಬುಡಕಟ್ಟು ಅಭ್ಯರ್ಥಿಗಳಾಗಿದ್ದರೆ 38. ಓಕೆ, ಸೊ ಇದ್ರದ್ದು ಫೀಸ್ ಏನಪ್ಪ ಅಂದರೆ $750 ಇದೆ 2A 2Bದವರಿಗೆ. ಆಮೇಲೆ SC ST ಆಗಿದ್ದರೆ $500 ಕೊಟ್ಟಿದ್ದಾರೆ. ಓಕೆ, ಲಿಖಿತ ಪರೀಕ್ಷೆ ಇರುತ್ತೆ. ಸಿಲೆಬಸ್ ನೋಡಿ ಇದೇ ಸಿಲೆಬಸ್ಸು. ಆಮೇಲೆ ನಿಮಗೇನಪ್ಪ ಅಂದರೆ ಒಂದು ಫಿಸಿಕಲ್ ಕೂಡ ಇರುತ್ತೆ. ಓಕೆ, ಫಿಸಿಕಲ್ ಎಕ್ಸಾಮಿನೇಷನ್ ಕೂಡ ನೀವು ಇಲ್ಲಿ ಪಾರ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಗುಂಡು ಎಸೆತ ಆಗಿರ್ಬೋದು. ಓಕೆ, ಆಮೇಲೆ 1600 ಮೀಟರ್ ಓಟ ಇರುತ್ತೆ, ಉದ್ದ ಜಿಗಿತ. ಓಕೆ, ಸೊ ಈ ರೀತಿ ಇರುತ್ತೆ. ಓಕೆ, ವಿದ್ಯಾರ್ಥಿಗಳು ಈವನ್ ಮಾಜಿ ಸೈನಿಕರು ಕೂಡ ಇಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ. ಓಕೆ, ನೆಕ್ಸ್ಟು ಸೇಮ್ ಸಿವಿಲ್ ಕಾನ್ಸ್ಟೇಬಲ್ ಅದು ಕಾನ್ಸ್ಟೇಬಲ್ ಇನ್ CAR DAR, ಇದು ಕಾನ್ಸ್ಟೇಬಲ್ ಇನ್ ಸಿವಿಲ್. ಓಕೆ, ಸೊ ಇಲ್ಲಿ ಸಿವಿಲ್ ಕಾನ್ಸ್ಟೇಬಲ್ ಬೆಂಗಳೂರಲ್ಲಿ ಆಗಿರ್ಬೋದು, ನಿಮ್ಮ ಒಂದು ಪರ್ಟಿಕ್ಯುಲರ್ ಜಿಲ್ಲೆಯಲ್ಲೇ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಜಿಲ್ಲೆ ಯಾವುದು ಇದೆಯಲ್ಲ ಅದೇ ಜಿಲ್ಲೆಗೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸ್ಯಾಲ್ರಿ 37,500 ಬೇಸಿಕ್ ಆಗಿರುತ್ತೆ. ಸೊ ಒಳ್ಳೆ ಪೇಸ್ಗಳಿರುತ್ತೆ. ಬರೀ ಸೆಕೆಂಡ್ PUC ಪಾಸ್ ಮಾಡಿದ್ರೆ ಸಾಕು. ಹೈಟ್ ಎಲ್ಲ ಚೆನ್ನಾಗಿತ್ತಪ್ಪ ಅಂದರೆ ಫಿಸಿಕಲಿ ಫಿಟ್ ಆಗಿದ್ದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳ ಜಾಬ್ ಬಂದುಬಿಟ್ಟು ನ್ಯಾಷನಲ್ ಫಾರೆನ್ಸಿಕ್ ಸೈನ್ಸಸ್ ಯೂನಿವರ್ಸಿಟಿ ಧಾರವಾಡ ಕ್ಯಾಂಪಸ್ಸಲ್ಲಿ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್. ಓಕೆ, ಆಮೇಲೆ ಇಲ್ಲೇನಪ್ಪ ಅಂದರೆ ಸ್ವಲ್ಪ ಯಾರಾದರೂ PhD ಮಾಡಿರ್ತಾರಲ್ಲ, ನೀವು ಯಾರಾದರೂ ಫ್ರೆಂಡ್ಸ್ ಇರ್ತಾರೆ ಅಂಥವ್ರಿಗೆ ಮಾತ್ರ ಶೇರ್ ಮಾಡಿ. ಯಾಕಂದರೆ ಭಾಳಷ್ಟು ವಿದ್ಯಾರ್ಥಿಗಳು PhD ಮಾಡಿರಲ್ಲ, ಅದಕ್ಕೋಸ್ಕರ. ಸೊ ಯಾರೋ ಟೀಚಿಂಗಲ್ಲೆಲ್ಲ ಇಷ್ಟ ಆಯ್ತಪ್ಪ ಅಂದರೆ PhD ಮಾಡಿದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸ್ಯಾಲ್ರಿ ಕೂಡ ಒಳ್ಳೆ ಒಂದು ಬೆಸ್ಟ್ ಆಗಿ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಈ ಒಂದು ಜಾಬ್ ಬಂದುಬಿಟ್ಟು SSC ಮುಖಾಂತರ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಮುಖಾಂತರ ಲಾಸ್ಟ್ ಡೇಟು 16ನೇ ತಾರೀಕು ಜುಲೈ ಇದೆ. ಇಲ್ಲಿ ಏನಪ್ಪ ಅಂದರೆ ನೀವು ಡಿಗ್ರಿ ಮಾಡಿದರೆ ಸಾಕು. ಸೊ ಬೇರೆ ಬೇರೆ ಪೋಸ್ಟ್ಗಳು ಲಭ್ಯವಿದ್ದಾವೆ, ಅದನ್ನು ನೋಡ್ಕೊಂಡು ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ. ನಿಮಗೇನಾದರೂ ಇದು ಸೂಟೇಬಲ್ ಆಯ್ತಪ್ಪ ಅಂದರೆ ಅಷ್ಟೇ ಅರ್ಜಿ ಸಲ್ಲಿಸಿ. ಇಲ್ಲಾಂದರೆ ನೆಕ್ಸ್ಟ್ ಜಾಬಿಗೆ ಮೂವ್ ಆಗೋಣ ಬನ್ನಿ. ಆಯಿತಾ. ಸೊ ಇಲ್ಲಿ ಏನಪ್ಪ ಅಂದರೆ ಕೃಷಿ ಇಲಾಖೆ, ಇಲ್ಲಿ ಬೆಂಗಳೂರಲ್ಲಿ ವಿದ್ಯಾರ್ಥಿಗಳು ಯಾರು MSc ಕೃಷಿ ಮಾಡಿರ್ತೀರಾ ಅಥವಾ ಕೃಷಿ ಸಂಬಂಧಿತ ವಿಷಯಗಳಲ್ಲಿ ಸ್ನಾತಕೋತ್ತರ ಪದವಿ ಮಾಡಿರ್ತೀರ ಅಂಥವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಕೇಳಿದ್ದಾರೆ 2 ಇಯರ್ಸು. ನೇರ ನೇಮಕಾತಿ. ಓಕೆ, ಭಾಳ ಜನ ಕೇಳ್ತಾ ಇರ್ತೀರ ಸರ್ ನಮಗೆ ನೇರ ನೇಮಕಾತಿ ಇದ್ದರೆ ಹೇಳಿ ಸರ್, ನಾವು ಡೈರೆಕ್ಟ್ ಅಲ್ಲಿ ಹೋಗಿ ಇಂಟರ್ವ್ಯೂ ಕೊಟ್ಟು ಜಾಬ್ ಪಡಿತೀವಿ ಅಂತ. ಇದು ನೇರ ನೇಮಕಾತಿ. ಸೊ ಅದು ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತೆ. ಓಕೆ, ಸೊ ನೇರ ನೇಮಕಾತಿ
ನೇಮಕಾತಿ ವಿದ್ಯಾರ್ಥಿಗಳು ಯೂಶಲಿ ಏನಾಗುತ್ತಪ್ಪ ಅಂದರೆ ಪರ್ಸೆಂಟೇಜ್ ಮೇಲೆ ಇರುತ್ತೆ. 10th ಮೇಲೆ ಚೆನ್ನಾಗಿ ಮಾಡಿದ್ದೀರಾ ಅಂದರೆ ನಿಮಗೆ ಹೈಕೋರ್ಟಲ್ಲಿ ಜಾಬ್ ಸಿಗುತ್ತೆ. ಪ್ಯೂನ್ ಹುದ್ದೆ ಆಗಿರ್ಬೋದು, ಪ್ರೊಸೆಸ್ ಸರ್ವರ್ ಆಗಿರ್ಬೋದು, ಈ ರೀತಿ ಜಾಬ್ ಸಿಗುತ್ತೆ ನೇರ ನೇಮಕಾತಿ. ಮಿಕ್ಕಿದೆಲ್ಲ ನೀವೆಲ್ಲ ಏನು ಮಾಡಬೇಕಂದ್ರೆ ಎಕ್ಸಾಮ್ ಇದ್ದೇ ಇರುತ್ತೆ, ಆಯಿತಾ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮುಖಾಂತರ ಇಲ್ಲಿ ಬೇರೆ ಬೇರೆ ಒಂದು ಜಾಬನ್ನು ಕರೆದಿದ್ದಾರೆ. ಸೊ ನಿಮಗೆ ಯಾವುದು ಸೆಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ನೀವು ಏನಪ್ಪ ಅಂದರೆ ಡಿಗ್ರಿ ಮಾಡಿರ್ತೀರಾ, ಓಕೆ, ಬೇರೆ ಬೇರೆ ಸೆಕ್ಟ್ರಲ್ಲಿ ಅಗ್ರಿಕಲ್ಚರ್ ಆಗಿರ್ಬೋದು, ಬೇರೆ ಏನು ಯಾವುದೇ ಡಿಗ್ರಿ ಆಗಿರಲಿ ಇದು ನೋಡಿಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸಿ. ಯಾರಾದರೂ UPSCಗೆ ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ಕರೆಕ್ಟಾಗಿ ನಿಮಗೆ ಸ್ವಲ್ಪ ಪ್ರಿಪ್ರೇಷನ್ ಪ್ರೊಸೆಸ್ ಹೇಳ್ಕೊಡ್ತೀನಿ, ಆ ಪ್ರಕಾರ ಪ್ರಿಪೇರ್ ಆದರೆ ಮಾತ್ರ ಅರ್ಜಿ ಸಲ್ಲಿಸಬೇಕು, ಓಕೆ. ಇಲ್ಲಾಂದರೆ ಯಾಕಂದರೆ ಭಾಳಷ್ಟು ಕಾಂಪಿಟೇಷನ್ UPSC ಲೆವೆಲಲ್ಲಿ ಇದ್ದೇ ಇರುತ್ತೆ, ಯಾಕಂದರೆ ಸಾಕಷ್ಟು ಮೆರಿಟ್ ವಿದ್ಯಾರ್ಥಿಗಳಿಗೆ ಕಾಂಪಿಟೇಟ್ ಮಾಡ್ತಾನೆ ಇರ್ತಾರೆ, ಓಕೆ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ ರೀಸೆಂಟಾಗಿ ನಾನು ಹೇಳ್ದಂಗೆ IAF ಇಂಡಿಯನ್ ಏರ್ಫೋರ್ಸ್ ಮುಖಾಂತರ ಸೊ ಇಲ್ಲೇನಪ್ಪ ಅಂದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫನ್ನು ತೊಗೋತಾ ಇದ್ದಾರೆ, ಓಕೆ. ಬರೀ ನೀವು 10th ಪಾಸ್ ಮಾಡಿದರೆ ಸಾಕು, ನಿಮಗೆ ಒಂದು ಜಾಬ್ ಇದೆ, ಓಕೆ. ಇದು ಕೂಡ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಕಾಣ್ತಾ ಇದೆ ರೈಟ್ ಸೈಡಿಗೆ, ಪ್ರೊಫಾರ್ಮಾ ಫಾರ್ ಅಪ್ಲಿಕೇಶನ್ ಅಂತ. ಈ ಫಾರ್ಮ್ ಫಿಲ್ ಮಾಡಿ ನೀವು ಅದನ್ನು ಪೋಸ್ಟ್ ಮಾಡಿದ್ರೆ ಒಂದು ಜಾಬ್ ನಿಮ್ಮದು ಆಗೇ ಆಗುತ್ತೆ, ಓಕೆ. ಸೊ ವಿದ್ಯಾರ್ಥಿಗಳೇ ಇದು ಒಂದು ಒಳ್ಳೆ ಪೋಸ್ಟ್ ಇದೆ, ಎಲ್ಲರೂ ಕೂಡ ತಪ್ಪದೇ ಅರ್ಜಿ ಸಲ್ಲಿಸಿ. ಸೊ ನಿಮಗೇನೋ ಡೌಟ್ಸ್ ಇತ್ತು, ಸರ್ ನಮ್ಗೆ ಗೊತ್ತಾನೇ ಆಗ್ತಾಯಿಲ್ಲ ಸರ್ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ನಮ್ಗೆ ಸೆಟ್ ಆಗುತ್ತೋ ಇಲ್ಲ, ಏನೇ ಸಂದೇಹಗಳಿದ್ದರೂ ಕೂಡ ವಾಟ್ಸಪ್ಪಿಗೆ ಹಾಯ್ ಅಂತ ಕಳಿಸಿ. ವಾಟ್ಸಪ್ ನಂಬರ್ ನಮ್ಮ ಹೇಳ್ತಾ ಇದ್ದೀನಿ ನೋಡಿ, 7892575079. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಕರ್ನಾಟಕ ಸರ್ಕಾರ ಇಲ್ಲಿ ವಿದ್ಯಾರ್ಥಿಗಳು ಏನಪ್ಪ ಅಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮುಖಾಂತರ ಯಾರು ಏನಪ್ಪ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಅಂಗನವಾಡಿ ಸಹಾಯಕಿ, ಓಕೆ. ಸೊ ಇದಕ್ಕೇನಾದರೂ ಅರ್ಜಿ ಸಲ್ಲಿಸಿ ಇಷ್ಟ ಆಯ್ತಪ್ಪ ಅಂದರೆ ಇದು ಕೂಡ 30ನೇ ತಾರೀಕು ಜುಲೈ ಇದೆ. ಸೊ ಬರೀ ಏನಪ್ಪ ಅಂದರೆ 10th ಬೇಸಿಸ್ ಮೇಲೆ ನೀವು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು, ಓಕೆ. ಬೇರೆ ಬೇರೆ ನರಗುಂದು, ಶಿರಹಟ್ಟಿ ಆಗಿರ್ಬೋದು. ಸೊ ಏನಪ್ಪ ಅಂದರೆ ಇವಾಗ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ ಬರೀ 10th ಮೇಲೆ ಸರ್ ನಾನು ಬರೀ ಅಂಗನವಾಡಿಯಲ್ಲಿ ವರ್ಕ್ ಮಾಡ್ತೇನಂತ ಒಂದು ಆಸೆ ಇರುತ್ತೆ, ಅಂಥವ್ರಿಗೆ ಈ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಶಿವಮೊಗ್ಗ ಮುಖಾಂತರ ಇಲ್ಲಿ ಏನಪ್ಪ ಅಂದರೆ ನೀವು ನೋಡ್ತಾ ಇದ್ದೀರಾ. ಸೊ ಶಿವಮೊಗ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಅರಿವು ಕೇಂದ್ರದಲ್ಲಿ ಮೇಲ್ವಿಚಾರಕರು ಅಂದರೆ ಸೂಪರ್ವೈಸರ್ ಅಂತ ಇದಕ್ಕೆ ಜಾಬನ್ನು ಕರೆದಿದ್ದಾರೆ, ಓಕೆ. ಇದಕ್ಕೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ನಿಮ್ಗೆ ಏನು ಸೆಟ್ ಆಗುತ್ತೆ ಇದನ್ನು ನಾನು ನಿಮ್ಗೆ ಫೋನಲ್ಲಿ ಡಿಸ್ಕಸ್ ಮಾಡ್ತೀನಿ, ಓಕೆ. ಸೊ ಫೋನ್ ಮಾಡಿ, ಇಲ್ಲಾಂದರೆ ಮೆಸೇಜ್ ಮಾಡಿ, ಆಯಿತಾ. ನೆಕ್ಸ್ಟು ರೀಸೆಂಟಾಗಿ VAO ವಿಲೇಜ್ ಅಕೌಂಟೆಂಟ್ ಕರೆದಿದ್ದರು, ಆದರೆ ಏನಪ್ಪ ಅಂದರೆ ಲಿಂಕ್ ಬಿಡುಗಡೆ ಮಾಡಿಲ್ಲ, ಆದಷ್ಟು ಬೇಗನೆ ಬರುತ್ತೆ. ಬರೀ ಇದು ಎಷ್ಟು ವೇಕೆನ್ಸಿ ಬಂದಿದೆ ಅಂತ ಹೇಳಿದ್ದಾರೆ, 572, ಆಯಿತಾ. ಆದಷ್ಟು ಬೇಗನೆ ಇದು ಏನಪ್ಪ ಅಂದರೆ ಲಿಂಕ್ ಬಿಡುಗಡೆ ಮಾಡ್ತಾರೆ, ಅವಾಗ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋನ ಹೇಳ್ಕೊಡ್ತೀನಿ, ಯಾವ ರೀತಿ ಅರ್ಜಿ ಸಲ್ಲಿಸಬೇಕು, ಓಕೆ, ಏನು ಪ್ರಿಪ್ರೇಷನ್ ಮಾಡ್ಕೋಬೇಕು ಪ್ರತಿಯೊಂದು, ಬರೀ 12th ಮೇಲೆ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳು ಯಾರಾದರೂ ನರ್ಸಿಂಗಲ್ಲಿ ನಿಮ್ಮ ಫ್ರೆಂಡ್ಸ್ ಇತ್ತಪ್ಪ ಅಂದರೆ ಅವ್ರಿಗೆ ಶೇರ್ ಮಾಡಿ, ಓಕೆ. ನರ್ಸಿಂಗಲ್ಲಿ ಜಾಬ್ ಇದೆ, ಓಕೆ. ಸೊ ಇಲ್ಲೇನಪ್ಪ ಅಂದರೆ ಹುಬ್ಬಳ್ಳಿ ಧಾರವಾಡದಲ್ಲಿ ಅಳ್ನಾವರ ಉಣ್ಕಲ್ ಅಂತ ಇಲ್ಲಿ ನಿಮಗೆ ನರ್ಸಿಂಗ್ ಏನಪ್ಪ ಅಂದರೆ ಒಂದು ಜಾಬ್ ಇದೆ. ಆಮೇಲೆ MBBS ಮಾಡಿದವ್ರಿಗೆ, ಇಲ್ಲ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಮಾಡಿರ್ತೀರಾ, ಓಕೆ, ಅಂಥವ್ರಿಗೆ ಹೇಳಿದೆ. ಆಮೇಲೆ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಆಫೀಸರ್ ಅಂತ ಇದೆ. ಸೊ ಇದು ಕೂಡ ನೇರ ನೇಮಕಾತಿ, ಇದು ಸ್ವಲ್ಪ ಕಾಂಟ್ರಾಕ್ಟ್ ಬೇಸ್ ಆಗಿರುತ್ತೆ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಂಗೆ ಉಡುಪಿ ಕೋಚಿಂಗ್ ಶಿಪ್ಯಾರ್ಡ್ ಲಿಮಿಟೆಡ್ ಮುಖಾಂತರ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್, ನೀವೇನಾದರೂ BE ಇನ್ ಸಿವಿಲ್ ಇಂಜಿನಿಯರಿಂಗ್ ಅಥವಾ ಮರೈನ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಓಕೆ, ಈ ಥರ ಮಾಡಿದ್ದೆ, ಅಥವಾ ನೀವು ಫಾರ್ ಎಕ್ಸಾಂಪಲ್ CS ಮಾಡಿರ್ತೀರಾ, ಅಂಥವ್ರು ಕೂಡ ಬೇರೆ ಬೇರೆ ಒಂದು ಜಾಬ್ಗಳು ಕರೆದಿದ್ದಾರೆ. ಪೇಸ್ಗಳು ಕೂಡ ಸಖತ್ತಾಗಿದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೀನಿ ನೋಡಿ, ಇನ್ನೊಮ್ಮೆ ನಿಮಗೆ 1.5 ಲಕ್ಷ ಇದೆ ಪ್ಯಾಕೇಜು, ಆಮೇಲೆ ಎಲ್ಲ ಚೆನ್ನಾಗಿದೆ. ನೀವು ನೋಡಿಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸಿ, ಇನ್ನೂ ಕೂಡ ಲಾಸ್ಟ್ ಡೇಟ್ ಆರಾಮ್ಸೆ ಇದೆ, ಅರ್ಜಿ ಸಲ್ಲಿಸ್ಬೋದು. BE ಇನ್ BTech ಮಾಡಿರ್ತೀರಲ್ವ, ಅಥವಾ ಯಾವುದೋ ಒಂದು ಇಂಜಿನಿಯರಿಂಗ್ ಫೀಲ್ಡಲ್ಲಿ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ENC ಮಾಡಿರ್ತೀರಲ್ವ, ಸಾಕಷ್ಟು ಗೌರ್ಮೆಂಟ್ ಜಾಬ್ ನಿಮ್ಮ ಮೇಲೆ ಇರುತ್ತೆ. ಅದಕ್ಕೆ ಇವ್ರು ಯಾರು BE ಮಾಡಿರ್ತೀರ ಒಂದು ಒಳ್ಳೆ ಒಂದು ಸ್ಕೋಪ್ ಇದೆ, ಟ್ರೈ ಮಾಡಿ. ನೆಕ್ಸ್ಟು ಲಾಸ್ಟ್ ಟೈಮ್ ಹೇಳಿದಂಗೆ ಮಾಸ್ಟರ್ ಇನ್ ಸೈಕಾಲಜಿ ಮಾಡಿದವರು, ಸೊ ಸೈಕಾಲಜಿಸ್ಟರ ಹುದ್ದೆ ಕರೆದಿದ್ದಾರೆ ನಿಮ್ಹನ್ಸಲ್ಲಿ ಬೆಂಗಳೂರಲ್ಲಿ, ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು, ಓಕೆ. ಆಮೇಲೆ ನೆಕ್ಸ್ಟು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಖಾಂತರ, ಸೊ ಇಲ್ಲೇನಪ್ಪ ಅಂದರೆ ಸೆಕ್ಯೂರಿಟಿಯಾಗಿ ಜಾಬ್ ಕರೆದಿದ್ದಾರೆ. ಬಟ್ ಇಲ್ಲೇನಪ್ಪ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ 15 ವರ್ಷ ಮಾಡಿರಬೇಕು, ಓಕೆ, ಆರ್ಮ್ಡ್ ಫೋರ್ಸಲ್ಲಿ, ಪ್ಲಸ್ 10th ಬರೀ ಕ್ವಾಲಿಫಿಕೇಷನ್ಸ್ ಆದರೆ ಸಾಕು, ಓಕೆ. ಪೇ ಸ್ಕೇಲ್ ಸ್ವಲ್ಪ ಉತ್ತಮ ಇದೆ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಸೊ 43 ಇಯರ್ಸ್ ಕೂಡ ನಿಮಗೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ಓಕೆ. ಇದಕ್ಕೆ ಕೂಡ ಅರ್ಜಿ ಸಲ್ಲಿಸ್ಬೋದು. ನೆಕ್ಸ್ಟ್ ವಿದ್ಯಾರ್ಥಿಗಳೇ ಇದು ಬಂದುಬಿಟ್ಟು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್. ನಾನು ಹೇಳ್ದಂಗೆ ಫುಲ್ ಟೈಮ್ BE BTech ಮಾಡಿರ್ತೀರಲ್ವ, ಸೊ ಇಂಥವ್ರಿಗೆ ಕೆಲವೊಂದು ಏನಪ್ಪ ಅಂದರೆ ಅಪ್ಲಿಕೇಶನ್ನಿಗೆ ಎಕ್ಸ್ಪೀರಿಯನ್ಸ್ ಕೇಳಿಲ್ಲ, ಅಂಥದಕ್ಕೆ ತಪ್ಪದೆ ಅರ್ಜಿ ಸಲ್ಲಿಸಿ, ಒಳ್ಳೆಯ ಒಂದು ಜಾಬ್ ನಿಮ್ಮದು ಸಿಗುತ್ತೆ, ಆಯಿತಾ. ಇಲ್ಲೂ ಕೂಡ ಕೊಟ್ಟಿದ್ದಾರೆ ನೋಡಿ, ಯಾರಾದರೂ ಡಿಪ್ಲೊಮಾ ಮಾಡಿರ್ತೀರಾ ಇಂಜಿನಿಯರಿಂಗಲ್ಲಿ ಅಂಥವ್ರು, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಆರ್ ಸಿವಿಲಲ್ಲಿ ಮಾಡಿರ್ತೀರಾ, ಅಂಥವ್ರಿಗೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲ ಸರ್ ಬರೀ ITI ಮಾಡಿದ್ದೇನೆ ಸರ್ SSLC ಮೇಲೆ ಅಂತ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಟೆಕ್ನಿಷಿಯನ್ಗೆ ಗ್ರೇಡಿಗೆ 21,000 ರೂಪಾಯಿ ನಿಮಗೆ ಸ್ಯಾಲ್ರಿ ಕೊಡ್ತಾರೆ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳಿಗೆ BEL ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮುಖಾಂತರ ಟೀಚರ್ಸ್ ಹುದ್ದೆ ಕರೆದಿದ್ದಾರೆ, 34 ಹುದ್ದೆ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾನೆ ಇರ್ತಾರೆ, ಸರ್ ನಮಗೆ ಟೀಚಿಂಗ್ ಲೈನ್ ಇಷ್ಟ ಇದೆ ಸರ್, ನಮಗೆ ಏನಾದರೂ ಏನಪ್ಪ ಅಂದರೆ ಜಾಬ್ ಹಾಕಿಕೊಡಿ ಅಂತ. ಇದು ಏನಪ್ಪ ಅಂದರೆ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಇಲ್ಲಿ BA ಮಾಡಿರ್ತೀರಾ,
ಮಾಡಿರ್ತೀರಾ, ಓಕೆ. ಸೊ ಇಲ್ಲ MCOM ಮಾಡಿರ್ತಾರೆ, MSc ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರ್ತೀರಾ, BSc ಇನ್ ಫಿಸಿಕ್ಸ್ ಮಾಡಿರ್ತೀರಾ, ಮ್ಯಾಥ್ಸ್ ಮಾಡಿರ್ತೀರಾ ಅಂಥವ್ರು ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ರೀಸೆಂಟಾಗಿ ಏನಪ್ಪ ಅಂದರೆ 1,000 ಹುದ್ದೆಗಳು ಕಂಪ್ಯೂಟರ್ ಸೈನ್ಸ್ ಮೇಲೆ ಟೀಚಿಂಗ್ ಫೀಲ್ಡ್ಗೆ ಕರೆದಿದ್ದಾರೆ. ಆದರೆ ಆದಷ್ಟು ಬೇಗನೆ ಲಿಂಕ್ ಇನ್ನೂ ಎನೇಬಲ್ ಮಾಡಿಲ್ಲ. 1,000 ಹುದ್ದೆಗಳು ಶಿಕ್ಷಕ ಅಥವಾ ಟೀಚರ್ಸ್ ಒಂದು ಫೀಲ್ಡ್ಗೆ ಕರೆದಿದ್ದಾರೆ. ತಪ್ಪದೇ ಟೀಚಿಂಗ್ ಫೀಲ್ಡ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯಲ್ಲ ಅದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಆದಷ್ಟು ಬೇಗನೆ ರಿಕ್ರೂಟ್ಮೆಂಟ್ ಆಗುತ್ತೆ. ರೀಸೆಂಟಾಗಿ ವಿದ್ಯಾರ್ಥಿಗಳ 72,000 ಹುದ್ದೆಗಳು ನಿಮಗೆಲ್ಲ ಗೊತ್ತೇ ಇದೆ. ಇವಾಗಿನ ಇರುವಂಥ CM DK ಶಿವಕುಮಾರ್ ಅವರು ಏನಪ್ಪ ಅಂದರೆ 72,000 ಹುದ್ದೆಗಳು ಆದಷ್ಟು ಬೇಗನೆ ನೇಮಕಾತಿಯನ್ನು ಪ್ರಕಟಣೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಒಳ್ಳೆ ಸ್ಕೋಪ್ ಇದೆ. ಎಲ್ಲರೂ ಕೂಡ ತಪ್ಪದೇ ನಮ್ಮೆಲ್ಲ ವೀಡಿಯೋಸನ್ನು ನೋಡ್ತಾನೆ ಇರಿ. ಒಂದಲ್ಲ ಒಂದು ಈ ವರ್ಷದಲ್ಲಿ ಒಂದು ಗೌರ್ಮೆಂಟ್ ಜಾಬ್ನಿಂದ 100% ಆಗೇ ಆಗುತ್ತೆ. ಆ ಮಾತ್ರ ಭರವಸೆ ಕೊಡ್ಬೋದು, ಓಕೆ. ಸೊ ಇಲ್ಲಿ ಕೂಡ ನೋಡ್ತಾ ಇರ್ಬೋದು, ಇಂಜಿನಿಯರಿಂಗ್ ಅಥವಾ BE BTech ಮಾಡಿದ್ದವ್ರಿಗೆ ಸೊ ಟ್ರೈನಿಂಗ್ ಇಂಜಿನಿಯರಿಂಗ್ ತೊಗೋತಾ ಇದ್ದಾರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಮುಖಾಂತರ, ಓಕೆ. ಆಮೇಲೆ ಭಾಳ ಜನ ಸರ್ ನಮಗೆ ಬೇರೆ ನೇಮಕಾತಿ ಹೇಳ್ಕೊಡಿ ಸರ್, ಫಾರ್ ಎಕ್ಸಾಂಪಲ್ ನಾವು ಬರೀ ಪೋಸ್ಟ್ ಮಾಡ್ತೀವಿ ಅಂದರೆ ಪೋಸ್ಟ್ ಅಂದರೆ ಕೊರಿಯರ್ ಮಾಡ್ತೀವಿ ನಮ್ಮ ಡಾಕ್ಯುಮೆಂಟ್ಸನ್ನು, ನೇರ ನೇಮಕಾತಿ ನಮಗೆ ಇಂಟರ್ವ್ಯೂ ಇದ್ದರೆ ಸಾಕಂತ ಹೇಳ್ತಾ ಇರ್ತೀರ. ಸೊ ಇವಾಗಿನ ವಿದ್ಯಾರ್ಥಿಗಳೇ ಆದಷ್ಟು ಬೇಗನೆ ನೇರ ನೇಮಕಾತಿ ಕೂಡ ಬರ್ತದೆ. ಸೊ ತಪ್ಪದೇ ಎಲ್ಲರೂ ಕೂಡ ವಿಡಿಯೋ ನೋಡ್ತಾನೆ ಇರಿ. ಯಾಕಂದರೆ ರೀಸೆಂಟಾಗಿ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗಿತ್ತು ಏಪ್ರಿಲ್ಗೆ. ಸೊ ಅದಕ್ಕೆ ಇವಾಗ ಆಗಸ್ಟ್ ಅಥವಾ ಜುಲೈಗೆ ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬರುತ್ತೆ. ತಪ್ಪದೆ ಎಲ್ಲ ಕೂಡ ಅರ್ಜಿ ಹಾಕ್ತಾನೆ ಇರಿ. ನಾವು ನಿಮ್ಮ ಜೊತೆ ಇದ್ದೇ ಇರ್ತೀವಿ, ಯಾರು ಕೂಡ ಭಯಪಡಲಿಕ್ಕೆ ಹೋಗಬೇಡಿ. ಏನೇ ಸಂದೇಹಗಳಿದ್ದರೆ ವಾಟ್ಸಪ್ ಸಂಖ್ಯೆ ಹಾಯ್ ಅಂತ ಕಳಿಸಿ 7892575007. ಬೇರೆ ಏನಾದರೂ ಡೌಟ್ಸ್ ಇದೆ ತಪ್ಪದೆ ಕಮೆಂಟ್ ತಿಳಿಸಿ. ಫಸ್ಟ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.